ಜಿಲ್ಲೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ಹಿರಿಯರಿಗೆ ಹಾಗೂ ದುರ್ಬಲ ವರ್ಗದವರಿಗೆ ಆಹಾರ ವಿತರಣೆಯಲ್ಲಿ ಯಾವುದೇ ಅವ್ಯವಸ್ಥೆ ಕಂಡುಬಂದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾ. ಎಚ್. ಕೃಷ್ಣ ಎಚ್ಚರಿಕೆ ನೀಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಅನಿರೀಕ್ಷಿತ ಪರಿಶೀಲನೆ ನಡೆಸಿದ ಬಳಿಕ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನ್ಯಾಯಬೆಲೆ ಅಂಗಡಿಗಳು, ಅಂಗನವಾಡಿಗಳು, ಶಾಲೆಗಳ ಮಧ್ಯಾಹ್ನದ ಬಿಸಿಯೂಟ ಹಾಗೂ ಹಾಸ್ಟೆಲ್ಗಳ ಆಹಾರ ವ್ಯವಸ್ಥೆಯನ್ನು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಆಹಾರ ಸಂಬಂಧಿತ ದೂರುಗಳಿದ್ದರೆ ಸಾರ್ವಜನಿಕರು 94484660 99 ಹಾಗೂ 994550 37681 ಸಂಖ್ಯೆಗೆ ಕರೆ ಮಾಡಿ ಗೌಪ್ಯವಾಗಿ ದೂರು ಸಲ್ಲಿಸಬಹುದು ಎಂದರು. ಇದೇ ವೇಳೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲ್ವಿಚಾರಣೆ ದಿಶಾ ಸಮಿತಿಯ ಸಭೆ ಜುಲೈ 18ರಂದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಲಿದೆ. ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಸಂಬಂಧಿತ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಮಿತಿಯ ಸದಸ್ಯರು ಕಡ್ಡಾಯವಾಗಿ ಭಾಗವಹಿಸಬೇಕು. ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದ ಪ್ರಗತಿ ವರದಿಗಳನ್ನು ಸಭೆಗೆ ಮುನ್ನವೇ ಜಿಲ್ಲಾ ಪಂಚಾಯತ್ ಕಚೇರಿಗೆ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ದಿಶಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಾನು ತಮ್ಮನ್ನು ರಿಕ್ವೆಸ್ಟ್ ಮಾಡುವಂಥದ್ದು, ಈ ಎಲ್ಲ ಇಲಾಖೆಗಳು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ಸರ್ಕಾರದ ಯೋಜನೆಗಳು ಜನರಿಗೆ ಬರುವಂತೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈಗ ಯಾರಾದರೂ ತಮ್ಮ ಗಮನಕ್ಕೆ ಬರಲಿ, ನಿಮಗೆ ಗೊತ್ತಿರುವಂಥದ್ದಾದರೂ ಪರವಾಗಿಲ್ಲ, ಯಾವುದಾದ್ರೂ ಆ ಥರದ್ದಿದ್ದರೆ ನಮ್ಮ ಗಮನಕ್ಕೆ ತಂದರೆ ಇಮಿಡಿಯೇಟಾಗಿ ಅದನ್ನು ಸರಿ ಮಾಡಿ. ಅದರಲ್ಲಿ ಮೇಜರ್ 4 ಡಿಪಾರ್ಟ್ಮೆಂಟ್ಗಳು ಇವು. ಅಮೌಂಟ್ 14 ತುಂಬ ಇಂಪಾರ್ಟೆಂಟು ಮಾಡಲೇಬೇಕಾದದ್ದು ಅಂದರೆ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅದು ಕರೆಕ್ಟಾಗಿ ನಡೀತಾ ಇದೆಯಾ ಇಲ್ವಾ ಅಂತ, ಆಹಾರ ವಿತರಣಾ ವ್ಯವಸ್ಥೆ ಸರಿಗಿದೆಯಾ ಇಲ್ವಾ, ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಕೊಡಬೇಕು, ಅದು ತಲುಪ್ತಾ ಇದೆಯಾ ಇಲ್ವಾ. ಕೆಲವರು ಕಡಿಮೆ ಕೊಡ್ತಾರೆ, ಕೆಲವರು ಹೆಬ್ಬೆಟ್ಟು ಕೊಡದೆ ದುಡ್ಡು ಕೇಳ್ತಾರೆ, ಹಣ ಕೊಡಿ, ಒಂದು ಹೆಬ್ಬೆಟ್ಟು ಕೊಡಬೇಕು, 110 ರೂಪಾಯಿ 20 ರೂಪಾಯಿ, ಆ ಥರದವ್ರು ಯಾವುದೂ ತೊಗೊಳಂಗಿಲ್ಲ. ಮತ್ತು ತಿಂಗಳಲ್ಲಿ 26 ದಿನ ನಾವು ಓಪನ್ ಮಾಡೋದು. ಸೊ ಈ ಕೆಲವರು 3 ದಿನಪ್ಪ 4 ದಿನಪ್ಪ ಅಂತ ಯಾರೋ ನಿನ್ನೆ ಒಂದು ಅಂಗಡಿಗೆ ಹೋಗಿರ್ತೀವಿ, ಅವ್ರೇನೋ ಕೊಡಿತಾರೆ, ಅದನ್ನೆಲ್ಲ ಡೀಟೇಲ್ಸ್ ಹಾಗೆಲ್ಲ ಮಾಡಲಿಕ್ಕಾಗಲ್ಲ. ಆ ಥರದ್ದು ಅಂಗಡಿ ಇದ್ದರೆ ಅವ್ರು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ನಾವು ಬೇರೆಯವ್ರಿಗೆ ಅಟ್ಯಾಚ್ ಮಾಡ್ತೀವಿ. ಅಂಥ ಮಕ್ಕಳಿಗೆ ಮಧ್ಯಾಹ್ನದ ಊಟ ಎಲ್ಲ ಸ್ಕೂಲ್ಗಳಲ್ಲೂ ಕೊಡಬೇಕು. ಮತ್ತು ಮೆಟರ್ನಲ್ ಏಜ್ಮೆಂಟ್, ಮಾತೃತ್ವದ ಹಕ್ಕುಗಳು ಅಂತ ಇರ್ತದೆ, ಶ್ರೀ ಶಕ್ತಿ ಯೋಜನೆ. ಈ ಮಕ್ಕಳುಗಳು ಹುಟ್ಟಿದಾಗ ಮೊದಲನೇ ಮಗುಗೆ ಒಂದಷ್ಟು ಡೆಲಿವರಿಗೆ ಒಂದಷ್ಟು ಕಾಂಪೆನ್ಸೇಷನ್ ಅಂತ ಕೊಡ್ತೀವಿ, ಸೆಕೆಂಡ್ ಡೆಲಿವರಿ ಆದಾಗಲೂ ಕೊಡ್ತೀವಿ. ಅದೆಲ್ಲ ಪ್ರಾಪರಾಗಿ ಸಿಗ್ತಾ ಇದೆಯಲ್ವ ಅನ್ನೋದು ಸಹ ನಾವು ಮಾಡ್ತೀವಿ. 3 ವರ್ಷದಿಂದ 6 ವರ್ಷಕ್ಕೆ ಈ ಪೌಷ್ಟಿಕ ಆಹಾರ ಬೆಳವಣಿಗೆ ಪರಿಶೀಲನೆ ಮಾಡಿ ಮತ್ತು ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಮಕ್ಕಳುಗಳಿಗೆ. ಮತ್ತು ವ್ಯಾಕ್ಸಿನೇಷನ್, ಚುಚ್ಚುಮದ್ದು ಸಹ ಅಂಗನವಾಡಿಗಳಲ್ಲಿ ಕೊಡಿಸ್ಬೇಕಾಗುತ್ತೆ. ಇದು ಎಲ್ಲರ ಸಮಗ್ರವಾದ ತನಿಖೆ ಮಾಡಿ ನಾವು ಪೂರ್ತಿ ಮಾಡ್ಕೊಂಡು ಹೋಗ್ತೀವಿ. ಅದರ ಮಧ್ಯೆ ನಾನು ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಮತ್ತು ಪತ್ರಕರ್ತರು ಮೇಜರ್ ನಿಮ್ಗಳಿಗೆ ಕೇಳ್ಕೊಳ್ಳೋದಂದರೆ, ನೀವೆಲ್ಲರೂ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಜನಕ್ಕೆ. ಯಾವಾಗಲೂ ಅಷ್ಟೇ, ಸಮಸ್ಯೆಗಳು ಕೇಳೋರು ಯಾರಾದರೂ ಇದ್ದಾರೆ ಅಂದರೆ ಹೇಳೋರು ಇರ್ತಾರೆ. ಸೊ ನಾವು ಕೇಳೋರು ಇದ್ದೀವಿ ಅಂತ ಅನ್ನೋದಕ್ಕೆ ಗೊತ್ತಾಗೋದಕ್ಕೆ ಈಗ ನಾವು ಬಂದಿರೋದು ನಿಮ್ಮ ಮುಖಾಂತರ ಅಂತ ಇದ್ರೆ ಗೊತ್ತೇ ಆಗಲ್ಲ ಜನಕ್ಕೆ. ಹಾಗಾಗಿ ಇವತ್ತು ಪ್ರೆಸ್ ಮೀಟು, ನಾಳೆ ವಿಲ್ ಟಾಕಿಂಗ್. ನಾಳೆ ಎಲ್ಲೆಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಈ ಮಕ್ಕಳಿಗೆ ಟೇಕ್ ಹೋಮ್ ರೇಷನ್ ಅಂತ ಕೊಡಬೇಕು 3 ರಿಂದ 6 ವರ್ಷ, ಮತ್ತು 6 ತಿಂಗಳಿಂದ 3 ವರ್ಷದವರೆಗೆ ಅವ್ರಿಗೆ ಮನೆಗೆ ಇದನ್ನು ಆಹಾರ ಪದಾರ್ಥಗಳನ್ನ ಕೊಡಬೇಕಾಗುತ್ತೆ. ಪುನಃ 3 ರಿಂದ 6 ವರ್ಷ ಈ ಮಕ್ಕಳಿಗೇನೆಂದರೆ ಶಾಲಾ ಪೂರ್ವ ಶಿಕ್ಷಣ ನೀಡೋದು ಅಂಗನವಾಡಿಯಲ್ಲಿ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ 6th ಇಯರ್ ಸೇರಿಸ್ತೀವಲ್ಲ, ಅದಕ್ಕೆ ಬದಲು ಒಂದು ಅವ್ರಿಗೆ ಮಾಡೋ ಅಂಥದ್ದು ಅಂಗನವಾಡಿಯಲ್ಲಿ ಅವ್ರ ಮಕ್ಕಳಿಗೆ ಟೀಚ್ ಮಾಡಬೇಕಾಗುತ್ತೆ. ಅಂಗನವಾಡಿಯಲ್ಲಿ ಕೊಡ್ತಾ ಇರೋ ಆಹಾರ ಸಹ ಅವ್ರ ಮೊಟ್ಟೆ ಆಗ್ಬೋದು, ಪುಷ್ಟಿ ಅಂತ ಪೌಡ್ರ್ ಆಗ್ಬೋದು, ಅವ್ರು ಕೊಡ್ತಾರೆ ಅನ್ನ, ಸಾರು, ತರಕಾರಿ, ಅದರದ್ದು ವೆರಿಫಿಕೇಷನ್ ಮಾಡಿ ಅದನ್ನೆಲ್ಲ ಪೂರ್ತಿ ಮಾಡ್ತೀವಿ. ಅದರಲ್ಲೂ ಏನಾದರೂ ಯಾವುದಾದ್ರೂ ಲೋಪ ಇದ್ದರೂ ನಾವು ನಮ್ಮ ಗಮನಕ್ಕೆ ತರ್ತೀವಿ. ಈಗ ಮತ್ತು ಗರ್ಭಿಣಿಯರು ಮತ್ತು ಬಾಣಂತಿಯರಿಗೂ ಸಹ ಕೊಡ್ತಾ ಇರೋ ನೀರು ಫ್ರೀಯಾಗಿ ಕೊಡಬೇಕು, ಏರು ಫ್ರೀಯಾಗಿ ಕೊಡಬೇಕು, ಶೌಚಾಲಯ ಇರಲೇಬೇಕು ಪ್ರತಿ ಪೆಟ್ರೋಲ್ ಬಂಕ್.
ಅದನ್ನೆಲ್ಲ ಈ ವೆಯ್ಟೆಡ್ ಮೆಜರ್ಸು ಮತ್ತು ಅಂದರೆ ಕ್ವಾಲಿಟಿ ಆಫ್ ದ ಪೆಟ್ರೋಲ್ ಆ್ಯಂಡ್ ಡೀಸೆಲ್ನ ಡೆನ್ಸಿಟಿ ಅಂತ ಚೆಕ್ ಮಾಡ್ತಾರೆ, ಅದನ್ನು ಸಹ ಇವರು ನೋಡ್ಕೊಂಡು ಅದನ್ನೆಲ್ಲ ಪೂರ್ತಿ ಈ ಕಾನೂನು ಮತ್ತು ಶಾಸ್ತ್ರ ಇಲಾಖೆ ಜವಾಬ್ದಾರಿ ಅದನ್ನು ಮಾಡ್ಕೊಂಡು, ಆಮೇಲೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಇಲಾಖೆ ಈಗ ವಯಸ್ಸಾದವರಿಗೆ ಮತ್ತು ವಿಧವೆಯರಿಗೆ ಈ ಪೆನ್ಷನ್ ಸ್ಕೀಮ್ಗಳಿವೆಲ್ಲ ಅವೆಲ್ಲ ಪ್ರಾಪರಾಗಿ ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಸಹ ನಾವು ನೋಡ್ತೀವಿ. ಅದನ್ನೆಲ್ಲ ಈ ಪೆನ್ಷನ್ ಇಲಾಖೆಗಳು ಯಾವ್ಯಾವಿದೆ ಅದರಲ್ಲೂ ಯಾರಿಗಾರು ಸಿಕ್ಕಿಲ್ಲ, ಯಾರಿಗಾರು ಅನ್ಯಾಯ ಆಗಿದ್ದರೆ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಇಮ್ಮಿಡಿಯೇಟಾಗಿ ಬೇಕಾದ್ರೆ ನಾವು ನಾಳೆನೇ ಸಾಲ್ವ್ ಮಾಡಿ ನಿಮ್ಗೆಲ್ಲರಿಗೂ ಯಾರಿಗೆ ಏನಾದ್ರು ಪೆಂಡಿಂಗ್ ಕೆಲವು ಇವತ್ತು ಬನ್ನಿ ನಾಳೆ ಬನ್ನಿ ಅಂತಾರೆ, ಈ ಬ್ಯಾಂಕ್ ಅಟ್ಯಾಚ್ಡ್ ಆಧಾರ್ ಅಟ್ಯಾಚ್ಡ್ ಲಿಂಕ್ ಅಕೌಂಟಿಗೆ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಏನಾಗುತ್ತೆ, ಅವ್ರ ಹತ್ರ ಮೊಬೈಲ್ ಇರೋಲ್ಲ ಅಥವಾ ಇನ್ಯಾರ ಹತ್ರನೂ ಇರ್ತದೆ, ಹಾಗಾಗಿ ಅದು ತುಂಬ ಸಮಸ್ಯೆ ಆಗ್ತಾ ಇದೆ. ಆ ಥರದ್ದು ಯಾವ್ದಾದ್ರು ಇದ್ದರೆ ಇಮಿಡಿಯೇಟಾಗಿ ಪರಿಹಾರ ಮಾಡಿ. ಮತ್ತು ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಒಂದು, ಅದರಲ್ಲಿ ಈ ಓಲ್ಡ್ ಏಜ್ ಹೋಮ್ಸ್ ಇದೆಯಲ್ಲ, ಆದರೂ ಯಾವುದೇ ಒಂದು ಓಲ್ಡ್ ಏಜ್ ಹೋಮ್ಸು ಸರ್ಕಾರದಿಂದ ಅನುದಾನ ಪತ್ರವನ್ನು ನಡೆಸ್ತಾ ಇದ್ದರೆ ಅದರಲ್ಲಿ ಯಾವುದಾದ್ರೂ ಲೋಪ ಇತ್ತು, ಅಲ್ಲೂ ಏನಾದರೂ ತೊಂದರೆ ಇತ್ತು. ಮತ್ತು ಹೆಣ್ಮಕ್ಳಿಗೆ ಅಬಲೆಯರ ಹೆಣ್ಮಕ್ಳಿಗೂ ಸಹ ಗೌರ್ಮೆಂಟ್ ಸ್ಕೀಮ್ಗಳಿದೆ, ಅದನ್ನು ತೊಗೊಂಡು ಪ್ರೈವೇಟ್ ಅವರು ಎಷ್ಟೋ NGOs ನಡೆಸ್ತಿರ್ತಾರೆ, ಅದರಲ್ಲಿ ಯಾವುದಾದ್ರು ತೊಂದರೆ ಇದ್ದರೆ ಅದನ್ನು ಸಹ ನಾವು